ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಹೆಗ್ಡೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ಯಾಕೋ ಕರ್ನಾಟಕದ ಮೇಲೆ ಪ್ರೀತಿ ಕಡಿಮೆ ಅಂತ ಅನ್ಸುತ್ತೆ. ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ. ಇದೇ ಮೊದಲೇನಲ್ಲ ಪ್ರಧಾನಿ ಮೋದಿ ಅವರು ನಮ್ಮ ಕರ್ನಾಟಕಕ್ಕೆ ಈ ರೀತಿ ಮಾಡ್ತಾ ಇರುವಂತದ್ದು. ನೆರೆ ಹಾವಳಿ ಬಂದಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಬರೆ ಎಳೆದಿದೆ. ಅದ್ಯಾಕೋ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ರಾಜ್ಯಗಳಿಗೆ ತೋರಿಸುವಂತಹ ಕನಿಕರವನ್ನ ನಮ್ಮ ಕರ್ನಾಟಕಕ್ಕೆ ತೋರಿಸ್ತಿಲ್ಲ ಎನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಹಾಗಾದ್ರೆ ಯಾವ ವಿಚಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ, ಇನ್ನು ಇದರ ಹಿಂದೆ ಇರುವಂತಹ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಕೇಂದ್ರದ ವಿರುದ್ಧ ಗರಂ ಆದ ಸಿಎಂ ಬಿಎಸ್ವೈ. ಕರ್ನಾಟಕದ ವಿಷಯ ಬಂದ್ರೆ ಮೋದಿ ಸೈಲೆಂಟ್. ಸಿಎಂ ಬಿಎಸ್ವೈ ಮಾತಿಗೂ ಬೆಲೆ ಕೊಡ್ತಿಲ್ವಾ ಪಿಎಂ? ಜಿಎಸ್ಟಿ ಫೇಲ್ಯೂರ್ ಒಪ್ಪಿಕೊಂಡ ಸಿಎಂ ಯಡಿಯೂರಪ್ಪ. ಎಸ್, ಕರ್ನಾಟಕದ ವಿಷಯ ಬಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವಾಗ್ಲೂ ಸೈಲೆಂಟ್ ಆಗ್ತಾ ಇದ್ದಾರೆ. ಮೊದಲನೇ ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಆಯ್ಕೆಯಾದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಸಂಬಂಧ ಅಂದ್ರೆ ಹಾವು ಮುಂಗುಸಿಯ ಹಾಗೆ. ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ರೆ ಆಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಲತಾಯಿ ಧೋರಣೆ ತೋರುವುದು ಸಾಮಾನ್ಯ. ಆದ್ರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದೇ ಸರ್ಕಾರ ಇದ್ದಾಗಲೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಲತಾಯಿ ಧೋರಣೆ ತೋರಿಸುವುದು ನುಂಗಲಾರದ ತುತ್ತಾಗಿದೆ ರಾಜ್ಯ ಸರ್ಕಾರಕ್ಕೆ. ಕೇಂದ್ರದಂತೆ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದೇ ಸರ್ಕಾರ ಅಧಿಕಾರದಲ್ಲಿ ಇದ್ರೆ ಆಡಳಿತ ಹಾಗೂ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದು. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿದೆ ಸದ್ಯದ ಪರಿಸ್ಥಿತಿ. ಕೇಂದ್ರದಲ್ಲೂ ನಮ್ಮದೇ ಸರ್ಕಾರವಿದೆ, ರಾಜ್ಯದ ಅಭಿವೃದ್ಧಿಗೆ ಪ್ರಧಾನಿ ಮೋದಿ ಕೈ ಜೋಡಿಸ್ತಾರೆ ಅನ್ನೋದು ಸಿಎಂ ಬಿಎಸ್ವೈ ಮಾತಾಗಿತ್ತು. ಆದ್ರೆ ಈ ಬಾರಿಯ ಬಜೆಟ್ನಲ್ಲಿ ಅಂದುಕೊಂಡಿದ್ದೆಲ್ಲ ಸುಳ್ಳಾಗಿದೆ ಅನ್ನೋದು ಸಾಬೀತಾಗಿದೆ. ಇದನ್ನ ಸಿಎಂ ಕೂಡ ಒಪ್ಪಿಕೊಂಡಿದ್ದಾರೆ. ಪ್ರತಿ ಬಾರಿಯೂ ರಾಜ್ಯದ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇರೋದು ಯಾಕೆ ಅನ್ನೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿಎಂ ಬಿಎಸ್ವೈಗೆ ಕಟ್ಟಿ ಹಾಕ್ಬೇಕು ಅಂತ ಕಾಯ್ತಾ ಇರೋ ಟೀಮ್ ಇದರ ಹಿಂದೆ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ರಾಜ್ಯ ಬೊಕ್ಕಸ ಖಾಲಿಯಾಗುತ್ತಿರುವ ಬಗ್ಗೆ ಸಿಎಂ ಕಡೆಗಾಣಿಸಿದ್ರ ಅನ್ನೋದು ಇಲ್ಲಿ ಕಾಡುವ ಪ್ರಶ್ನೆಯಾಗಿದೆ. ಇದರ ಬಗ್ಗೆ ವಿಪಕ್ಷಗಳ ನಾಯಕರು ಕೂಡ ಧ್ವನಿ ಎತ್ತಿದ್ರು. ಈ ಮಾತು ನಿಜ ಆಗಿರೋದು ಆಡಳಿತ ಪಕ್ಷದ ವೈಫಲ್ಯತೆಗೆ ಎತ್ತಿ ತೋರಿಸ್ತಾ ಇದೆ. ಈ ಬಾರಿಯ ಬಹುನಿರೀಕ್ಷಿತ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಸಿಎಂ ಬಿಎಸ್ವೈ ಯಾವುದೇ ಹೊಸ ಯೋಜನೆಗಳಿಗೆ ಕೈ ಹಾಕಿಲ್ಲ. ಬೊಕ್ಕಸ ಖಾಲಿ ಹಾಗೂ ಕೇಂದ್ರದ ಅನುದಾನದ ತಾರತಮ್ಯದಿಂದಾಗಿ ಅಂದುಕೊಂಡಷ್ಟು ಸಾಧಿಸಲಾಗಿಲ್ಲ ಅನ್ನೋದು ಸ್ವತಃ ಸಿಎಂ ಸಾಹೇಬ್ರೇ ಒಪ್ಪಿಕೊಂಡಿದ್ದಾರೆ. ಇನ್ನು ರೈತರ ಸಾಲ ಮನ್ನಾ ಬಗ್ಗೆ ಸಿಎಂ ಯಡಿಯೂರಪ್ಪ ಬಜೆಟ್ನಲ್ಲಿ ಯಾವುದೇ ಘೋಷಣೆ ಮಾಡಲಿಲ್ಲ. ಉಳಿದ ನಷ್ಟವನ್ನ ತುಂಬಲು ಪೆಟ್ರೋಲ್ ಡೀಸೆಲ್ ಮೇಲೆ ಸಿಎಂ ಕಣ್ಣಾಕಿದ್ದಾರೆ. ಇದಕ್ಕೆ ಸಿಎಂ ಕೊಡೋ ರೀಸನ್ ಕೇಳಿದ್ರೆ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಸಾಕಷ್ಟು ಅನುದಾನ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಟ್ಯಾಕ್ಸ್ ಹಾಕಿ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಇದಕ್ಕೆ ರಾಜ್ಯದ ಜನರು ಸಹಕರಿಸಬೇಕು ಅಂತ ಸಿಎಂ ಬಿಎಸ್ವೈ ರಾಜ್ಯದ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾನು ಯಾವುದೂ ಮುಚ್ಚುಮರೆ ಇಲ್ಲದೇನೆ ನನ್ನ ಬಡ್ಜೆಟ್ನಲ್ಲಿ ಹೇಳಿದ್ದೇನೆ, ಕೇಂದ್ರ ಸರ್ಕಾರದಿಂದ ನಮ್ಗೆ ಬರಬೇಕಾದಂಥ ಹಣ ಕಡಿಮೆ ಆಗಿರೋದ್ರಿಂದ 15ನೇ ಹಣಕಾಸು ಆಯೋಗ 2020-21ನೇ ವರ್ಷಕ್ಕೆ ಸಂಬಂಧಿಸಿದಂತೆ ರಾಜ್ಯಗಳಿಗೆ ಹಂಚಿಯಾಗುವ ತೆರಿಗೆ ಪಾಲನಾ ಕುರಿತು ಮಧ್ಯಂತರ ವರದಿ ಸಲ್ಲಿಸಿರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಕೇಂದ್ರ ತೆರಿಗೆ ಪಾಲಿನಲ್ಲಿ ರಾಜ್ಯದ ಪಾಲು ಗಣನೀಯವಾಗಿ ಕಡಿಮೆಯಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ GST ಪರಿಹಾರವನ್ನು GST ಉಪಕರಣಗಳ ಸಂಗ್ರಹಣೆಗೆ ಸೀಮಿತಗೊಳಿಸಿರುವಂಥದ್ದು, ರಾಜ್ಯಕ್ಕೆ ನೀಡಿರುವಂಥ GST ಪರಿಹಾರ ಸಹ ಕಡಿಮೆಯಾಗಿದೆ. ಈ ಕಾರಣಗಳಿಂದಾಗಿ ರಾಜ್ಯದ ಸಂಪನ್ಮೂಲಗಳಲ್ಲಿ ಹಿಂದಿನ ಆಯವ್ಯಯಕ್ಕೆ ಹೋಲಿಸಿದರೆ 15,000 ಕೋಟಿಯಷ್ಟು ಕಡಿಮೆಯಾಗಿದೆ. ಕರ್ನಾಟಕದ ವಿಷಯ ಬಂದಾಗ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೈಡ್ ಲೈನ್ ಆಗ್ಬಿಡ್ತಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಅದರಲ್ಲೂ ನೀರಾವರಿ ವಿಷಯ ಬಂದ್ರೆ ಸಾಕು, ಪಿಎಂ ಮೋದಿ ಮೌನಕ್ಕೆ ಶರಣಾಗುವುದು ಪಕ್ಕ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಮೋದಿ ಯಾವುದೇ ಮಾತನಾಡದೆ ಮೌನ ವಹಿಸಿದ್ರು. ಇದಷ್ಟೇ ಅಲ್ಲದೆ ಮಹದಾಯಿ ವಿಚಾರದಲ್ಲೂ ಪಿಎಂ ಮಧ್ಯಪ್ರವೇಶ ಮಾಡದೆ ತಟಸ್ಥವಾಗಿದ್ದುದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಕರ್ನಾಟಕಕ್ಕೆ ಮಹದಾಯಿ ವಿಚಾರದಲ್ಲಿ ಅಲ್ಪ ನ್ಯಾಯ ಸಿಕ್ಕಂತಾಗಿದೆ. ಸುಪ್ರೀಂ ಕೋರ್ಟ್ ನೀಡಿದ ನ್ಯಾಯದ ಕ್ರೆಡಿಟ್ ಅನ್ನ ಬಿಜೆಪಿ ತಾನು ತೆಗೆದುಕೊಂಡು ಇದಕ್ಕೆಲ್ಲ ನಮ್ಮ ಕೇಂದ್ರ ಸರ್ಕಾರವೇ ಕಾರಣ, ಅವರು ನೀಡಿದ ಸಹಕಾರದಿಂದ ಮಹದಾಯಿ ವಿಚಾರದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಸಿಎಂ ಕೈಬೀಸಿದ್ದಾರೆ ಅಂತ ಟಗರು ಹೆಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಮೇಲೆ ಮಹದಾಯಿ ಅದು ಕ್ರೆಡಿಟ್ ಇವ್ರು ತಗೊಳಕ್ಕೆ ಹೊರಟೋಗಿದ್ದಾರೆ. ಇವ್ರನ್ನ ಕರ್ಕೊಬಂದು ನರೇಂದ್ರ ಮೋದಿ ಅವ್ರನ್ನ ಕರ್ಕೊಬಂದು ಸಭೆ ಮಾಡಿಸಿ, ನರೇಂದ್ರ ಮೋದಿಯವರು ನಾವು ನಿಯೋಗ ಹೋದಾಗ 2 ಸಾರಿ ನೀವು ಗೋವಾದವ್ರನ್ನ ಮಹಾರಾಷ್ಟ್ರದವ್ರನ್ನ ನಮ್ಮನ್ನು ಕರೆದು ಚರ್ಚೆ ಮಾಡಿರಿ ಅಂತಂದರೆ ಆಗಲ್ಲ ಅಂತಂದರು. ಅವ್ರನ್ನ ಕರ್ಕೊಂಡು ಮಾಡ್ತಾರೆ. ಇವತ್ತೇನಾದರೂ ಟ್ರಿಬ್ಯುನಲ್ನಲ್ಲಿ ನಾವು ವಾದ ಮಾಡಿರೋದು ಅದು ನಮ್ಮ ಲಾಯರ್ಗಳು, ನಮ್ಮ ಸರ್ಕಾರ ಇದ್ದಾಗ ಟ್ರಿಬ್ಯುನಲ್ ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪು ಈಗ ಬಂದಿದೆ. ಅದು ಇವ್ರದ್ದೇನು ಶ್ರಮ ಇಲ್ಲ, ಅದಕ್ಕೆ ಏನಿಲ್ಲ. ಇದು ಯಡಿಯೂರಪ್ಪ ನೀರು ಇಂಥ ದಿನ ಕೊಡಿಸ್ತೀನಿ ಅದು ಯಾವತ್ತೂ ಆಗಲಿಲ್ಲ. ಗೋವಾದವ್ರ ಜೊತೆ ಮಾತಾಡ್ತೀವಿ ಅಂದರೆ ಅದು ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ನವ್ರು ನಮ್ಮ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ, ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ 14.32 TMC ನೀರು ನಮಗೆ ಕೊಟ್ಟಿದ್ದಾರೆ. ಅದು ಟ್ರಿಬ್ಯುನಲ್ ಅವರು ಕೊಟ್ಟಿದ್ದಾರೆ. ಸೊ ಈಗ ಅದ್ರ ಕ್ರೆಡಿಟ್ ತಗೊಳಕ್ಕೆ ಹೋಗಿದ್ದಾರೆ. ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್ ಟು ದಿಸ್? ಗೋವಾ ಮುಖ್ಯಮಂತ್ರಿ ಅವ್ರ ಪಕ್ಷದವ್ರನ್ನೇ ಕರೆದು ಮಾತಾಡಲಿಲ್ಲ ಇವರು ಪ್ರಧಾನಮಂತ್ರಿಗಳು. ಮೀಟಿಂಗ್ ಮಾಡೋಕ್ಕಾಗಲಿ, ನಾವು ಹೋಗಿದ್ದಾಗ ಆಗಲ್ಲ ಅಂದ್ಬಿಟ್ರು. ಈಗ 500 ಕೋಟಿ ಕೊಟ್ಟಿದ್ದೀವಿ, ನಾನು ದೊಡ್ಡ ಸಭೆ ಮಾಡ್ತೀವಿ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಸುದ್ದಿ ಆಗಿತ್ತು. ದೊಡ್ಡ ಸಭೆ ಮಾಡ್ತೀನಿ ರೈತರದ್ದು. ಬಟ್ ಫಾರ್ ವಿಚ್ ಅವ್ರದ್ದೇನು ದೇರ್ ನೋ ಕಾಂಟ್ರಿಬ್ಯೂಷನ್ ಫ್ರಮ್ BJP ಆರ್ BJP ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ BJP ಏನಿಲ್ಲ ಅದರಲ್ಲಿ. ಬಟ್ ಎನಿವೆ ನಾನು ಈಗ 500 ಕೋಟಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಅದು ರೈತರ ಭಾಳ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಯೋಜನೆ. ಕನಿಷ್ಠ 2 ವರ್ಷದಲ್ಲಿ ಮುಗಿಸ್ಬೇಕು ಅದನ್ನ. ಅದಕ್ಕೆ ಪ್ರಯಾರಿಟಿ ಮೇಲೆ ದುಡ್ಡು ಕೊಟ್ಟು ಮುಗಿಸ್ಕೊಡ್ಬೇಕು. ಈಗ ಕೊಟ್ಟಿರ್ತಕ್ಕಂಥ 500 ಕೋಟಿ ಏನೇನು ಸಾಲದು. ರಾಜ್ಯಕ್ಕೆ ಈ ರೀತಿ ಅನ್ಯಾಯವಾಗ್ತಾ ಇರೋದು ಮೊದಲೇನಲ್ಲ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಿದೆ. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಬಂದಾಗ್ಲೂ ಕೂಡ ಗೃಹ ಸಚಿವ ಅಮಿತ್ ಶಾ ನೆಪ ಮಾತ್ರಕ್ಕೆ ಬಂದು ವೀಕ್ಷಣೆ ಮಾಡಿ ಹೋಗಿದ್ರು. ಈ ಬಗ್ಗೆ ಸಂಸತ್ನಲ್ಲಾಗಲಿ ಅಥವಾ ಸಭೆಯಲ್ಲಾಗಲಿ ನಮ್ಮ ಬಿಜೆಪಿಯ 25 ಸಂಸದರು ಈ ಬಗ್ಗೆ ಮಾತನಾಡುವುದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅನ್ನೋದು ದುರಾದೃಷ್ಟವೇ. ಇದು ನಮ್ಮ ರಾಜ್ಯದ ದುರಂತ ಅಂದ್ರೆ ತಪ್ಪಾಗೋಲ್ಲ. ಒಂದು ವೇಳೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಸಿಗಬೇಕಾದ ಪರಿಹಾರ ಸಕಾಲಕ್ಕೆ ಸಿಕ್ಕಿದ್ರೆ ಎಂದು ರಾಜ್ಯದ ಚಿತ್ರಣವೇ ಬದಲಾಗ್ತಾ ಇತ್ತು. ಆದರೆ ಕಮಲ ನಾಯಕರು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಮುಂದೆ ಸೈಲೆಂಟ್ ಆಗಿ ನಿಂತಿರುವುದು ರಾಜ್ಯದ ಅಭಿವೃದ್ಧಿಗೆ ಕುಂಠಿತವಾಗುವುದಕ್ಕೆ ಕಾರಣವಾಗ್ತಾ ಇದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇನ್ನಾದ್ರೂ ರಾಜ್ಯದ ಕೇಸರಿ ನಾಯಕರು ಎಚ್ಚೆತ್ತುಕೊಂಡು ಪ್ರಧಾನಿ ಮೋದಿ ಮುಂದೆ ಗಟ್ಟಿಯಾಗಿ ನಿಂತುಕೊಂಡು ಸಿಗಬೇಕಾದ ಅನುದಾನಕ್ಕೆ ಸಕಾಲಕ್ಕೆ ರಾಜ್ಯಕ್ಕೆ ತರ್ತಾರ ಅನ್ನೋದು, ಜೊತೆಗೆ ನ್ಯಾಯ ಒದಗಿಸುತ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, 25 ಸಂಸದರನ್ನ ಕೊಟ್ಟಂತಹ ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅಂತ. ಇನ್ನು ಮುಂಬರುವಂತಹ ದಿನಗಳಲ್ಲಿ ನಮ್ಮ ಕರ್ನಾಟಕದ ಮತದಾರರು ಲೋಕಸಭಾ ಚುನಾವಣೆ ಆಗಿರಬಹುದು, ವಿಧಾನಸಭಾ ಚುನಾವಣೆ ಆಗಿರಬಹುದು, ನಮ್ಮ ರಾಜಕೀಯ ನಾಯಕರುಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.